ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೆ 2 ಸತಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಯಾವ ಮಂತ್ರಿನೂ ಆಗದೆ ಮುಖ್ಯಮಂತ್ರಿಯಾದ ಏಕೈಕ ನಾಯಕ ಅಂತಂದರೆ ಎಚ್.ಡಿ. ಕುಮಾರಸ್ವಾಮಿ. ಅವರ ಬುದ್ಧಿವಂತಿಕೆಗೆ ಮತ್ತು ಅವರಿಗೆ ಅದೃಷ್ಟ ಒಲಿದು ಬಂದಿದ್ದಕ್ಕೆ ಅವರು ಮೊದಲನೇ ಬಾರಿಗೆ MLA ಆಗಿ ಮುಖ್ಯಮಂತ್ರಿ ಆದರು. ಆದರೆ ಅದನ್ನೀಗ ಈ ಸಮಾಜದ ಕೆಲವು ಜನ ಸಹಿಸ್ಕೋತಾ ಇಲ್ಲ. ಯಾಕೆ ಸಹಿಸ್ಕೋತಾ ಇಲ್ಲ ಅಂತಂದರೆ ನಾವಾಗಲಿಲ್ವಲ್ಲ ಅಂತ. ಅದೇ ರೀತಿಯಾಗಿ ಇವರು ಯಾರು ನಮ್ಮ DK ಶಿವಕುಮಾರ್ ಅವರ ಚೇಲ ಮತ್ತು ಸಿದ್ದರಾಮಯ್ಯನವರ ಚೇಲ ಎರಡೂ ಒಂದೇ. ಪ್ರದೀಪ್ ಈಶ್ವರ್ ಅಂತೆ, ಚಿಕ್ಕಬಳ್ಳಾಪುರದ MLA. ಅವನು ಆ ಮನುಷ್ಯ ಏನು ಮಾತಾಡ್ತಾ ಇದ್ದೀನಿ ಅಂತ ಅಪ್ಪನಿಗೆ ಗೊತ್ತಿರಲ್ಲ. ಏನೋ ಹೇಳೋಕ್ಕೋಗಿ ಏನೋ ಹೇಳ್ತಾನೆ. ಇಬ್ಬರು ಎರಡವ್ರೆ. ಒಬ್ಬರು ನಮ್ಮ ದೇಶದಲ್ಲಿ ಒಬ್ಬರು ನಾನೇ ಪ್ರಧಾನಿ ಆಗ್ತೀನಿ ಅಂತ ಹೇಳ್ಕೊಂಡು ಕುಣಿತಾ ಇದ್ದಾರೆ, ಅವರೊಬ್ಬರು. ಈಗ ನಮ್ಮ ರಾಜ್ಯದಲ್ಲಿ ಇವರೊಬ್ಬ ಏನೋ ಅಪ್ಪಿತಪ್ಪಿ ಚಾನ್ಸ್ ಕೊಟ್ಟರೆ ಮುಖ್ಯಮಂತ್ರಿನೇ ಆಗೋಗ್ಬಿಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಆದರೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಹಿಂದೆ ಏನೋ DK ಶಿವಕುಮಾರ್ ಆಗಿದ್ದರು. ಅವರಾದರೂ ಕರೆದು ಬುದ್ಧಿ ಹೇಳಲಿಲ್ಲ. ಇದು ಈ ಥರ ಅತಿಯಾಗಿ ಓವರಾಗಿ ಆಡ್ತಾ ಇದೆಯಾ, ಇದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಲಿಲ್ಲ, ಬುದ್ಧಿ ಹೇಳಲಿಲ್ಲ. ಒಂದು ಬೊಗಳ ನಾಯಿ ಇರಲಿ, ಬೊಗಳ್ಕೊಂಡಿರಲಿ ಅಂತೇಳಿ ಬಿಟ್ಬಿಟ್ಟಿದ್ರು. ಈಗೊಬ್ಬ ಇನ್ನೊಬ್ಬ ಮಹಾ ದಂಡನಾಯಕ ರಾಜ್ಯ ಅಧ್ಯಕ್ಷರಾಗವ್ರೆ, BK ಹರಿಪ್ರಸಾದ್ ಅವರು. ಅವರಾದರೂ ಹೇಳ್ಬೇಕಲ್ವೇ, BK ಹರಿಪ್ರಸಾದ್ ಅವರು, ನಾವು ಅವ್ರ ತಂಟೆಗೆ ಹೋಗೋದು ಬೇಡ, ಅವ್ರು ನಮ್ಮ ತಂಟೆಗೆ ಬಂದರೆ ಬಿಡೋದು ಬೇಡ ಹಂಗಂತ ಹೇಳ್ಕೊಡ್ಬೇಕು ತಾನೇ. ಸುಮ್ಮನೆ ಯಾರ್ಯಾರ ಮೇಲೂ ಮಸೀತಾ ಇದ್ದರೆ ಏನು ಚೆನ್ನಾಗಿರುತ್ತೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಹೇಳಿದ್ರು? ಅಲ್ಲಪ್ಪ, ನೀನು ಮಾಡಿರೋ ತಪ್ಪುಗಳು ಬೇಜಾನಿದೆ, ನಿನ್ನನ್ನು ನೀನೇ ಪ್ರಶ್ನೆ ಮಾಡ್ಕೊ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಅಷ್ಟನ್ನು ಬಿಟ್ಟು ಬೇರೆ ಏನು ಹೇಳಿದ್ರು? ಬೇರೆ ಏನು ಹೇಳಿಲ್ಲ. ಅದಕ್ಕೆ ನಿನಗೆ ತಾಕತ್ತಿದ್ರೆ, ದಮ್ಮಿದ್ರೆ, ಇದು ಮಾಡಿದ್ರೆ ಹಂಗೆ ಹಿಂಗೆ ಅಂತ ತೊಡೆ ತಟ್ಕೊಂಡು, ಭುಜ ಅಲ್ಲ ತೋಳು ತಟ್ಕೊಂಡು, ಪತ್ರಕರ್ತರೆ ತೋಳ್ನಿಗ ತಟ್ಕೊಂಡು, ಭುಜ ತಟ್ಟೋದು ಬೆನ್ನಿಗೆ ಅದು. ಅರ್ಥ ಆಯ್ತಾ? ಪತ್ರಕರ್ತರುಗಳು ಕೂಡ ಭಾಷೆನಿಗೆ ಭಾಳ ಚೆನ್ನಾಗಿ ಅರ್ಥೈಸ್ಕೊಂಡವ್ರೆ. ಕನ್ನಡನೇ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ, ಏನೆಲ್ಲ ಹೇಳೋಣ. ಹಂಗೆ ಹೇಳಿ ಭುಜ ತೊಡೆ ತಟ್ಕೊಂಡು, ತೋಳು ತಟ್ಕೊಂಡು ಕುಸ್ತಿಗೆ ಬತ್ತೀಯೋ, ನೀನು ನಂದೇನು ಒಂದು ಕೂದಲು ಕೀಳೋಕ್ಕಾಗಲ್ಲ ಅಂತ ಹೇಳ್ಬೋದಾ? ಹೇಳೋ ಅಂಥ ಮಾತಾ? ಅಲ್ಲ ರೀ, ಒಬ್ಬ MLA ಆದವರು, ಮತ್ತು ನೀನು ಒಂದು ಸ್ಕೂಲ್ನಿಗೆ ನಡೆಸೋನು, ಕಾಲೇಜು ಸ್ಕೂಲ್ನಿಗೆ ನಡೆಸೋನು. ನಿನ್ನ ಭಾಷೆ ಒಳಗೆ ಇರ್ತಾ ಇಲ್ಲ ಹಂಗಂದರೆ ನೀನು ಮಕ್ಕಳಿಗೆ ಏನು ಕಲಿಸ್ಕೊಡ್ತೀಯ? ನಿನ್ನ ಭಾಷೆನೇ ಕಲಿಸ್ಕೊಡ್ಬೋದು ಅವ್ರಿಗೆ ಅಲ್ವಾ? ಪ್ರದೀಪ್ ಈಶ್ವರ್, ನಾನು ಇಷ್ಟು ದಿನ ನಿಮ್ಮ ವಿಷಯಕ್ಕೆ ಮಾತಾಡಿಲ್ಲ, ಆದರೆ ನಾನು ಇವತ್ತು ಮಾತಾಡಿದ್ದೀನಿ. ಈ ವಿಡಿಯೋ ಪ್ರದೀಪ್ ಈಶ್ವರ್ವರೆಗೂ ತಲುಪೋವರೆಗೂ ಕಳಿಸಿ ಅಂತ ಹೇಳ್ತೀನಿ. ಒಂದು ವೇಳೆ ನಿನ್ನ ಭಾಷೆ ವ್ಯತ್ಯಾಸ ಮಾಡಿಕೊಳ್ಳಿಲ್ಲ ಅಂದರೆ, ಸರಿ ಮಾಡಿಕೊಳ್ಳಿಲ್ಲ ಹಂಗಂತಂದರೆ, ನಿನ್ನ ಬಾವಿಗೆ ನೀನೇ ಬಳ್ಳನಿಗೆ ತೋಡ್ತಾ ಇದೆಯಾ? ಈಗ ಒಂದು 5 ಅಡಿ ತೋಳಿದೆಯಾ ಅಂತ ಇಕ್ಕೋ. ಇನ್ನೊಂದು 5 ಅಡಿ ತೋಡಿದ್ರೆ ನೆಕ್ಸ್ಟು ನಿಂದು ನಿರ್ಣಾಮ ಮುಗಿದೋಯ್ತು. 10 ಅಡಿ ಮೇಲಂತೂ ನೀನು ಎದ್ದೇಳಲಾರೆ ಮೇಲಕ್ಕೆ. ಯಾಕೆ ಹಂಗಂತಂದರೆ 10 ಅಡಿ ನೀರು ತುಂಬ್ಕೊಂಬಿಡುತ್ತೆ, ಅದು ನಿನ್ನನ್ನು ಮುಳುಗಿಸ್ಕೊತದೆ. ನಿನ್ನ ಸಾಯಿಸುತ್ತೆ ಅದು. ಹಳ್ಳ ತೋಡ್ಕೋತಾ ಇದೆಯಾ? ಇದು ನೆನಪಿರಲಿ ನಿನಗೆ ಪ್ರದೀಪ್ ಈಶ್ವರ್. ಎಲ್ಲಾರ್ಗು ಒಬ್ರಿಗಲ್ಲ, ನೀನು ಎಲ್ಲಾರ್ಗು ಒಂದೊಂದು ಮಾತು ಹೇಳ್ತಾ ಇರ್ತೀಯ, ನಾನು ಅವನ ಹಿಂಗೆ, ನೀನು ಹಿಂಗೆ. ಏನಯ್ಯ ಗೊತ್ತು ನಿನಗೆ? ಅವನು 2 ಸತಿ MP ಆಗಿದ್ದ, ಪ್ರತಾಪ್ ಸಿಂಹ. ಅವನನ್ನು ಗೋಳೈಕೊಂಡೆ. ಈಗ ಎಚ್.ಡಿ. ಕುಮಾರಸ್ವಾಮಿ ಮೇಲೆ ಹೋಗಿದೀಯ. ಹೋಗಿ ಇನ್ಯಾರು ಸಿಕ್ಕಲಿಲ್ವಾ? ಅವರ ಸೈನ್ಯ ಹೆಂಗಿದೆ ಅಂತ ಗೊತ್ತಾ ನಿನಗೆ? 2 ಸತಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರು. ಎಷ್ಟು ಸತಿ? 2 ಸತಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ಅದೃಷ್ಟನೂ ಉಂಟು, ಮತ್ತು ಅವ್ರಿಗೆ ಅವ್ರದ್ದೇ ಆದ ಚಾತು ಚಮತ್ಕಾರಗಳಿದೆ. ಅರ್ಥ ಆಯ್ತಾ? 2 ಇರೋದ್ರಿಂದನೇ ಅವ್ರು 2 ಸತಿ ಆಗಿರೋದು. ಅವ್ರನ್ನೇ ಹುಡ್ಕೊಂಡು ಹೋಯ್ತದೆ ಅದು. ನೆಕ್ಸ್ಟು ನಿಮ್ಮ ಸಿದ್ದರಾಮಯ್ಯ ಅವ್ರ ಮನೆ ಬಾಗಿಲಲ್ಲೋ ಕೈ ಕಟ್ಕೊಂಡು ನಿಂತಿದ್ರು ಹಿಂಗೆ.
ನೆಕ್ಸ್ಟ್ ನೀವು ಹೋಗಿ ನಿಂತ್ಕೋಬೇಕಾಯ್ತದೆ ಇವತ್ತಲ್ಲ ನಾಳೆ. ಅಂಥ ದಿನ ಬಂದರೂ ತಪ್ಪೇನೂ ಆಗಲ್ಲ. ಅರ್ಥ ಆಯ್ತಾ? ಅದಕ್ಕೆ ಸ್ವಲ್ಪ ಇಡ್ತಾ ಇರಲಿ ಮಾತಿನಲ್ಲಿ. ಮತ್ತು ನೀವು ಮಾತಾಡುವಂಥ ಮಾತುಗಳನ್ನೀಗ ಭರವಸೆ ಇಲ್ಲ. ಅದು ನೀನೇ ಭರವಸೆ ಮಾಡ್ಕೋತಾ ಇದೀಯ. ಏನೋ ಯಾವಾಗ ಚಿಕ್ಕಬಳ್ಳಾಪುರದ ಜನ ತಿರುಗಿ ಬೀಳ್ತಾರೋ, ತಿರುಗಿ ಬಿದ್ದಿದ್ದಾರೆ. ಮೊನ್ನೆ ಚಪ್ಪಲಿ ಎಲ್ಲ ಎಸ್ತಿರೋದು ಇನ್ನೇನಕ್ಕೆ? ಚಪ್ಪಲಿ ಎಸ್ತಿದ್ದಾರೆ ಅಂದರೆ ಇನ್ನೇನು ಅವಮಾನ ಆಗಬೇಕು ನಿನಗೆ? ಹೊಡಿಬೇಕಾಗಿತ್ತಾ? ಸಿಕ್ಕಿದ್ರೆ ಹೊಡೆದಿರೋರು. ಆಮೇಲೆ ನಿನಗೆ ಗೌರವ ಇರ್ತಿತ್ತಾ? ಈಗ ಎಸ್ತಿರೋದಕ್ಕೆ ಗೌರವ ಇಲ್ಲ, ಇದಕ್ಕೇನು ಹೇಳ್ತೀಯಾ? ಅಲ್ಲ ರೀ, ನೀವು ಅಕ್ಕಪಕ್ಕ ಇರ್ತಕ್ಕಂಥ ಅವನ ಜೊತೆ ಓಡಾಡೋವ್ರಿಗೆ ನಿಮ್ಗಾರು ನಾಚಿಕೆ ಮಾನ ಮರ್ಯಾದೆ ಬೇಡ. ಅವ್ನಿಗೆ ಎಸೆದೇನು, ನಿಮ್ಗೆ ಎಸೆದೇನು, ಎಲ್ಲರಿಗೂ ಸೇರಿ ಎಸ್ತವ್ರು ಜನ. ಅವ್ನಿಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ, ಮುಟ್ಟಾಳ್ರಾ, ಇದು ಒಳ್ಳೇದಲ್ಲ ಹಂಗಂತ ಎಸ್ತಿರೋದು. ನೀವೇನು ಮಾಡಬೇಕು, ಅವನಿಗೆ ಆ ಅಪ್ಪನಿಗೆ ಎಲ್ಲೂ ಸಹಕಾರ ಕೊಡಬೇಡ್ದು, ಗೊತ್ತಾ? ಸಹಕಾರ ಕೊಡದೆ ಇದ್ದಿದ್ರೆ ಅವನು ಇಷ್ಟೆಲ್ಲ ಇಷ್ಟೆಲ್ಲ ಕುಣಿತಾನೂ ಇರಲಿಲ್ಲ. ಅರ್ಥ ಆಯ್ತಾ? HD ಕುಮಾರಸ್ವಾಮಿ ಅಂದ್ರೇನು? ಅವರ ಹಿಂದಿನ ಹಿನ್ನೆಲೆಗಳು ಬೇಡ. HD ಕುಮಾರಸ್ವಾಮಿ 2 ಸತಿಯಾಗಿ ರೈತರಿಗೋಸ್ಕರವಾಗಿ ಅವರು ಸಾಲ ಮನ್ನಾ ಮಾಡಿದ್ದು, ಸಾರಾಯಿ ಬಂದ್ ಮಾಡಿದ್ದು, ಲಾಟ್ರಿ ಟಿಕೆಟ್ ಬಂದ್ ಮಾಡಿದ್ದು, ಈ ಥರ ಇನ್ನೂ ಇದೆ ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಬೇಜಾನಿದೆ. ಅಷ್ಟು ಕಾರ್ಯಕ್ರಮನೀಗ ಮಾಡಿದ್ರು. ಯಡಿಯೂರಪ್ಪನ ಜೊತೆ ಸೇರಿಕೊಂಡು ಸೈಕಲ್ ಫ್ರೀ ಕೊಟ್ಟಿದ್ರು. ಅವರು ಮುಖ್ಯಮಂತ್ರಿ ಆಡಳಿತದಲ್ಲೇ ಯಡಿಯೂರಪ್ಪನವರು ಸೈಕಲ್ನೀಗ ಫ್ರೀ ಕೊಟ್ಟಿದ್ರು. ಲಕ್ಷ್ಮಿ ಯೋಜನೆ ಅಂತ ಒಂದು ಮಾಡಿದರು. ಆವತ್ತು ಹುಟ್ಟೋಂಥ ಮಗುಗೆ 1 ಲಕ್ಷ ರೂಪಾಯಿ ಇದನ್ನು ಸಿಕ್ಕಬೇಕು ಅಂತ. ಈ ಥರ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದರು ಅವರು. ಇದರಲ್ಲಿ ನಿಮ್ಮ ಸಿದ್ದರಾಮಯ್ಯನ ಕಾಲದಲ್ಲಿ ಏನು ಮಾಡಿದರು? ಏನೂ ಮಾಡಿಲ್ಲ. 5 ಬೇಸ್ ಫ್ರೀ, 5 kg ಅಕ್ಕಿ ಬೇಕೋ ಬೇಡವೋ ಅಂಥವ್ರ ಜೊತೆ ಇದ್ದುಕೊಂಡೆ ನೀನು ಹಿಂಗೆ ಕುಣಿತೀಯಲ್ಲ. ಇನ್ನು HD ಕುಮಾರಸ್ವಾಮಿ ಜೊತೆಯಲ್ಲಿದ್ದು ಏನಾದರೂ ಅವ್ರ ಆಡಳಿತನೀಗ ನೀನು ಏನಾದ್ರು ಕಣ್ಣಾರ ಕಂಡಿದ್ದಿದ್ರೆ ನೀನು ಎಷ್ಟು ಮಟ್ಟಿಗೆ ಮೆಚ್ಕೋತಾ ಇದ್ದೆ ಮಗನೇ ನೀನು. ನಾನು ಹಂಗೆ ಮಾತಾಡಬಾರ್ದು, ಆದ್ರೂ ತಾಳಲಾರ್ದೆ ಹೇಳ್ತಾ ಇದ್ದೀನಿ. ಇಷ್ಟು ಹೊಲಸಾಗಿ ನೀನು ಮಾತಾಡ್ತೀಯ. ಹಂಗಂದ್ರೆ ನಿನಗೆ ನಾವು ಹೆಂಗೆ ಮಾತಾಡ್ಸೋದು ನನಗೆ ಆಗಿದೆ. ಅರ್ಥ ಆಯ್ತಾ? ಇಷ್ಟು ಹೇಳಿ ಇಷ್ಟೇ ಅಲ್ಲ, ಇನ್ನೂ ಹೇಳೋಕ್ಕೆ ಬೇಜಾನಿದೆ. ಮತ್ತು ನಮ್ಮ ಕ್ರಾಸಿಂಗ್ ಓಟು ಎಲ್ಲಿವರೆಗೆ ಬಂತು ಅಂತ ಕೇಳಿದ್ರೆ ಯಾರೂ ಹೇಳ್ತಾ ಇಲ್ಲ. ಈಗ ಕ್ರಾಸಿಂಗ್ ಓಟ್ನ ಸದ್ದು ಸುಖ ಎಲ್ಲ ನಿಂತೋಯ್ತು. ಪತ್ರಕರ್ತರೇ ಸದ್ದೇ ಇಲ್ಲ. ಪತ್ರಕರ್ತರವ್ರ ಹತ್ರನೇ ವಿಷಯಗಳಿಲ್ಲ ಏನೂ ಮಾತಾಡೋಕ್ಕೆ. ಈಗ ಒಂದೇ ಒಂದು ನಡೀತಾ ಇದೆ, ಬಿಡದಿ ಟೌನ್ಶಿಪ್ನ ಹಿಂದೆ ಏನು ಎಲ್ಲರೂ ಏನು ಹನುಮಕ್ಕನವರು ನಿಂತಾ ಇದ್ದಾರೆ. ಬೇಡದೇ ರೋಡ್ ಹೋಗೋ ದಾಸೆನೆಲ್ಲ ಕರ್ಕೊಂಬಂದು ಕೂತ್ಕೊಂಡು ಚರ್ಚೆ ನಡೆಸ್ತಾ ಇದ್ದಾರೆ. ಅದು ಅವನೊಬ್ಬ MLA ಅಂತ ಕರ್ಸ್ಕೊಂಡು ಕೂತ್ಕೊಂಡು ಇದು ಮಾಡ್ತಾವ್ರೆ. ಯಾರನ್ನ? ಬಾಲಕೃಷ್ಣಂಗೆ. ಅವ್ರು MLA ಅಂದ್ರೆ ರೀ, ಅಯ್ಯೋ, ಅಲ್ಲಿ ಉಗೀತಾ ಇದೆಯಾ ನೀನು ಉಗಿಯೋದನಿಗೆ ಕೇಳಿಸ್ಕೊಂಡವ್ರೆ. ಯಾರಿಗೂ ಉಗೀತಾವ್ರೆ ಅಂತ ಗೊತ್ತಾಗಿಲ್ಲ ಪಾಪ ಅವ್ರಿಗೆ. ಅವನೊಬ್ಬ MLA ದಡ್ಡ. ಯಾಕಪ್ಪ ಹಿಂಗೆ ಹೇಳ್ತೀಯ ಅಂತ ಕೇಳೋಕ್ಕಾಗಲಿಲ್ವೇ? ಅರ್ಥ ಆಯ್ತಾ? ಚೆನ್ನಾಗಿ ಹೇಳಿದೆ ಅಜಯ್ತು, ತುಂಬ ಚೆನ್ನಾಗಿತ್ತು. ಆಯಪ್ಪನ್ನೇ ಕೂರಿಸ್ಕೊಂಡು ಅವನಿಗೆ ಬೈತಾ ಇರೋದು ಎಲ್ಲ ನನಗೆ ಭಾಳ ಖುಷಿ ಆಯಿತು, ಇಲ್ಲ ಅಂತಲ್ಲ. ಇನ್ನೊಂದಷ್ಟು ಏನಪ್ಪ ಅಂದರೆ ಬ್ಯಾಡ್ದೇ ರಮನ್ಸ್ ಅವನು ಏನಕ್ಕೂ ನಿಷ್ಪ್ರಯೋಜಕ. ಅವ್ರಿಗೆಲ್ಲ ಏನು ಗೊತ್ತಾ, ಅಧಿಕಾರ ಒಂದು ಬೇಕಷ್ಟೇ. ಅಧಿಕಾರ ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ ಅವ್ರಿಗೆ. ಯಾರ ಮನೆ ಏನಾರು ಹಾಳಾಗೋಗ್ಲಿ, ಎಲ್ಲ ಕಳ್ಳರು ಇವರು. ಆಯಪ್ಪ ಏನು ಸತ್ಯ ಹರಿಶ್ಚಂದ್ರನ? ಆಯಪ್ಪನೂ ದೊಡ್ಡ ಹಗರಣಗಳು ಮಾಡಿದ್ದಾರೆ ಎಲ್ಲ. ಆದರೆ ನೀವೇ ಅವ್ರ ನಿಗಾ ತಲೆ ಮೇಲೆ ಎತ್ಕೊಂಡು ಕೂರಿಸ್ಕೊಂಡಿರೋದು. ಆ ಹಗರಣಗಳಿಗೆ ಒಂದೂ ಬಿಚ್ಚಲ್ಲ ಈಚೆಗೆ. ನೀವು ಮಾಡಬೇಕು. ದಿವ್ಸಕ್ಕೊಬ್ಬೊಬ್ಬರನ್ನ MLAದು ಕತೆ ಹೇಳಿದ್ರೆ ಆವಾಗ ಬೇರೆಯವ್ರಿಗೂ ಭಯ ಇರ್ತದೆ. ಅಜಿತ್ ಹನುಮಕ್ಕವ್ರು ಭಾಳ ಸ್ಟ್ರಾಂಗ್ ಆಗವ್ರೆ, ಇವರು ನಮಗೇನೆ ಬಲೆ ಬೀಸ್ಬಿಡ್ತಾರೆ ಹೆಂಗಂತ. ನೀವು ಹೇಳಲ್ಲ. ಹೆಂಗಾಗಿದೆ ಗೊತ್ತಾ ನೀವು? ಸಮೀಗೆ ಬೇಕಾದಂಗೆ 4 ರುಬ್ಕೊಳ್ಳೋಕೆ ಏನು ಬೇಕು? ದೋಸೆ ಸುಡೋಕ್ಕೆ ದೋಸೆ ಬರೋಷ್ಟು ಎಷ್ಟು ಸಂಬಳ ಬೇಕಷ್ಟು ರುಬ್ಕೊತಾ ಇದ್ದೀರ ಅಷ್ಟೇ. ನಾಳೆಗೇನು ಅಂತಲೂ ಇಲ್ಲ. ಇವತ್ತೊಂದು ಅಷ್ಟೇ, ಅವತ್ತೊಂದು ಏನು ಬೇಕೋ ಅದನ್ನು ಮಾಡ್ಕೋತಾ ಇದ್ದೀರಾ ಪತ್ರಕರ್ತರೆಲ್ಲರೂ. ನಾಳೆಗೆ ಮತ್ತೆ ನನ್ನ ಪತ್ರಿಕೆ ಇನ್ನೂ ಬೆಳಿಬೇಕು ಹಂಗಂತಾರೆ. ನಾವು ಸ್ಟ್ರಾಂಗ್ ಆಗಬೇಕು ಅಂದರೆ ನಾವು ಹಿಂಗಿರಬೇಕು ಹಂಗಿರಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ. ಯೋಚನೆ ಇಲ್ವಲ್ಲ, ಅಲ್ಲಿ ನಿಮ್ಮ ತಲೆ ಒಳಗೆ ಇಲ್ಲ. ಇರೋದು ಒಂದೇ ಒಂದು, ಕಾಂಗ್ರೆಸ್ನವ್ರಿಗೆ ಜೈ ಅನ್ನಬೇಕು ಅಷ್ಟೇ.
ನಿಮ್ಮ ಪತ್ರಕರ್ತರ ವೃತ್ತಿನೇ ಹಂಗೆ. ಯಾವ ಪತ್ರಕರ್ತ ಒಬ್ಬನಾದ್ರೂ ಬಿ ಜೆ ಪಿಗೆ ಜೈ ಅನ್ನಲ್ಲ. ಯಾಕೆ ಹೇಳಿ? ಬಿ ಜೆ ಪಿಗೆ ಜೈ ಅಂದರೆ ಯಾರು ಕಾಸು ಕೊಡಲ್ವಲ್ಲ. ಇವ್ರುಗಳಾದರೆ ನಿಮ್ಮ ಇದಕ್ಕೇನೆ ಕಳಿಸ್ಕೊಟ್ಬಿಡ್ತಾರೆ. ಯಾವುದಕ್ಕೆ? ಟಿ ವಿ ಸ್ಟೇಷನ್ಗೆ ಇಷ್ಟಿಷ್ಟು ಕೋಟಿ ಅಂತ ಕಳಿಸ್ಬಿಟ್ರೆ ಇನ್ನೇನು ಇಲ್ಲಿ ಮಾತಾಡೋಕ್ಕಾಯ್ತದೆ? ನಮಗೆ ಬರೋದು ಬಂದಿದೆ ಫಂಡು ಅಂತ ಹೇಳ್ಕೊಂಡು ಆರಾಮಾಗಿ ಇದು ಮಾಡ್ಕೊಂಡಿರ್ತೀರ. ಎಷ್ಟು ಬರ್ತದೆ ಅಂತ ಒಂದು ದಿವಸ ಅದನ್ನಾದ್ರೂ ಬಿಡಿಸಿ ಹೇಳಿ, ಯಾರು ಯಾವ ಪಾರ್ಟಿಯವರು ಎಷ್ಟೆಷ್ಟು ಕೊಡ್ತಾರೆ ಹೆಂಗಂತ. ಅವಾಗಾದ್ರೂ ನಾವು ತಿಳ್ಕೊತೀವಿ, ಹೌದು ಇವರು ಸಮಾಜಕ್ಕಾಗಿ ಹೋರಾಟ ಮಾಡ್ತಾವ್ರೆ ಹೆಂಗಂತ ತಿಳ್ಕೊಳ್ಳೋಣ. ಏನು ರೀ ಪತ್ರಕರ್ತರ ಏನು ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥದ್ದ. ಮೊದಲಿಂದನೂ ಅದೇನೆ. ಯಾರಾದರೂ ಸೂಪರ್ ಸ್ಟಾರ್ ಆಗೋದ್ರು ಅಂತಂದರೆ ತಗೊಳ್ಳಿ ಅವ್ರ ಫೋಟೋ. ಪುಟದಲ್ಲೂ ಅದೇ, ಚಿಕ್ಕ ಪುಟದಲ್ಲೂ ಅಷ್ಟೇ. ಚಿಕ್ಕ ಪುಟ ಅಂದರೆ ಹಿಂದಿನ ಪುಟದಲ್ಲಿ, ಹಿಂದೆ ಎರಡೂ ಅವ್ರದ್ದೇ ಇರ್ತದೆ. ಯಾಕೆ? ಅವ್ನಿಗೆ ಪ್ರಚಾರ ಬೇಕು. ಅವ್ನು ನಿಮ್ಗೊಂಚೂರು ಬಿಸಿ ಮುಟ್ಟಿಸ್ತಾನೆ. ಬೇರೆ ಹೀರೋಗಳೆಲ್ಲ ಏನು ಗೊತ್ತಾ, ಅಮ್ಮ ಅಂದರೆ ಒಂದು ಕಾಫಿ ಟೀ ಕೊಡಿಸ್ಬೋದು, ಬಿಸ್ಕೆಟ್ ಕೊಡಿಸ್ಬೋದು, ಇನ್ನೇನು ಕೊಡ್ಸೋಕ್ಕಾಯ್ತದೆ? ಇವ್ರು ಕೊಟ್ಟಂಗೆ ಅವ್ರು ಕೊಡೋಕ್ಕಾಗಲ್ಲ. ಅದಕ್ಕೆ ಅವ್ರ ಪುಟ ಜೋರಾಗಿ ಓಡುತ್ತೆ. ಇದೇ ನಾವು ಕಂಡಿರದೇ ಇರೋದೆ. ಅಯ್ಯೋ, ನಾನು ಎಲ್ಲ ಉದ್ದಕ್ಕೂ ಎಲ್ಲರ ಹತ್ರನೂ ಚರ್ಚೆ ಮಾಡಿದ್ದೀನಿ. ಯಾಕೆ ಅವ್ರನ್ನೇ ಹಾಕೋತೀರಾ, ಯಾಕೆ ಇದು ಮಾಡ್ತೀರಾ ಹಂಗಂತೆಲ್ಲ ನಾನು ಕ್ರಾಸ್ ಕ್ವಶನ್ ಮಾಡಿ ಎಲ್ಲ ಕೇಳಿರ್ತಕ್ಕಂಥ ವಿಷಯಗಳು ಇವು. ಅರ್ಥ ಆಯ್ತಾ? ಆದರೆ ನಿಮಗೆ ಬೇಕಾಗಿರೋದು ಏನು? ಒಂದೇ ಒಂದು, ಎಲ್ಲರಿಗೂ ನಡೆಯುವ ನಾಣ್ಯ ಇತ್ತು ಅಂತಂದರೆ ಯಾರು ಯಾವ ನ್ಯಾಯನೂ ಬೇಡ, ಯಾವ ಇದು ಬೇಡ. ಸಮಾಜದಲ್ಲಿ ಏನಾದರೂ ಚಿಂತೆ ಇಲ್ಲ. ನಿಮ್ಗೆ ಬೇಕಾಗಿರೋದು ಒಂದೇ ಒಂದು ಚಿಂತೆ, ಹಣ ಬೇಕು. ಹಣ ಮಾಡೋನಿಗೆ ಹೆಣನೋ ಬಾಯಿ ಬಿಡುತ್ತಂತೆ. ಹಂಗೆ ಪತ್ರಕರ್ತರಿಗೆ, ಎಮ್ ಎಲ್ ಎಗಳಿಗೆ ಇಬ್ಬರಿಗೂ ಏನು ಗೊತ್ತಾ, ಒಂದೇ ದಾರಿ. ಎಮ್ ಎಲ್ ಎಗಳಿಗೂ ಅಷ್ಟೇ. ಅವ್ರಿಗಿನ್ನೇನೂ ಬೇಡ. ಅವ್ರಿಗೆ ಯಾರ ಮನೆ ಏನಾರು ಹಾಳಾಗೋಗಲಿ, ಯಾವೊಂದು ಜಾಗ ಕಟ್ಕೊಂಡ್ರೆಷ್ಟು ಬಿಟ್ಟರೆಷ್ಟು. ನಮಗೆ ತಿಂಗಳಿಗೆ ಒಂದಷ್ಟು ಬರ್ತಾ ಇದೆಯಾ, ವಸೂಲಿ ಆಯ್ತಾ ಇದೆಯಾ, ನಮ್ಮ ರೋಡು ಇದು ರಿಪೇರಿ ಅಂತ ಟೆಂಡರ್ ಆಯಿತಾ, ಟೆಂಡರ್ನಿಗೆ ಪಾಸ್ ಮಾಡಿಸ್ಕೊಳ್ಳೋಣ, ಕೆಲಸ ಮಾಡೋಣ, ಇಷ್ಟೇ.